ಏನು ಹೇಳ್ಬೇಕು ಅಷ್ಟು ನಾನು ಕೂಡ ಅಷ್ಟು ಖುಷಿಯಲ್ಲಿದ್ದೀನಿ. ಎಲ್ಲರೂ ಹೆಂಗೆ ಎಷ್ಟು ಖುಷಿಯಲ್ಲಿದ್ದಾರೋ ಅದ್ರ ಥರ ನಾನು ಕೂಡ ಖುಷಿಯಲ್ಲಿದ್ದೀನಿ. ಸರ್, ಅದೇ ರೀತಿ ದರ್ಶನ್ ವಿಭಿನ್ನ ಆ್ಯಕ್ಟಿಂಗು, ಹಳ್ಳಿ ಸೊಗಡು ಹೇಗನ್ನಿಸ್ತು ಮತ್ತು ನಿಮ್ಮ ಅನುಭವ ಏನು ಸಿನಿಮಾದಲ್ಲಿ? ಆ್ಯಕ್ಚುಲಿ ಇದು ಸಕ್ಕದು ನನಗೆ ಇದು ಮೊದಲನೇ ಅನುಭವ ಅಂತಂದರೆ ಈ 70s 80s ಮಾಡೋಂಥ ಸಿನಿಮಾನ ನಮ್ಮ ಬಾಸ್ ಆ್ಯಕ್ಚುಲಿ ಅವರು ಈ ಸಿನಿಮಾಗಂತಲೇ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನೀವು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ. ಪ್ರತಿ ಸೀನಲ್ಲಾಗಲಿ ಪ್ರತಿಯೊಂದು ಎಮೋಷನಲ್ಲಾಗಲಿ ಎಲ್ಲನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವತ್ತು ಏನೇ ಇದ್ರೂ ಕೂಡ ಈ ಸಿನಿಮಾ ಈ ರೀತಿ ಇದೆ ಅಂತಂದರೆ ಅದಕ್ಕೆ ಮೇಯ್ನು ಡಿ ಬಾಸೇ ಕಾರಣ. ಈ ಥರ ಒಂದು ಆ್ಯಕ್ಟ್ ಮಾಡಿರ್ತಾರೆ ದರ್ಶನ್ ಅವರು ಅಂತ? ಇಲ್ಲ ಆ್ಯಕ್ಚುಲಿ ಫಸ್ಟ್ ಅವ್ರು ನಾವು ನರೇಷನ್ ಕೊಟ್ಟಾಗಲೇ ಫಸ್ಟ್ ನರೇಷನಲ್ಲೇ ಅವರು ಇದನ್ನು ಓಕೆ ಮಾಡಿದ್ದು. ಯಾಕಂದರೆ ಅವರು ಆ ಸ್ಕ್ರಿಪ್ಟ್ ಕೇಳ್ತಿದ್ದಂಗೆ ಅವರು ಫಸ್ಟ್ ಇದರಲ್ಲೇ ಓಕೆ ಮಾಡಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ತರುಣ್ ಸುಧೀರ್. ಥ್ಯಾಂಕ್ ಯು ಸೊ ಮಚ್. ಏನು ಹೇಳ್ಬೇಕು ಅಷ್ಟು ನಾನು ಕೂಡ ಅಷ್ಟು ಖುಷಿಯಲ್ಲಿದ್ದೀನಿ. ಎಲ್ಲರೂ ಹೆಂಗೆ ಎಷ್ಟು ಖುಷಿಯಲ್ಲಿದ್ದಾರೋ ಅದ್ರ ಥರ ನಾನು ಕೂಡ ಖುಷಿಯಲ್ಲಿದ್ದೀನಿ. ಸರ್, ಅದೇ ರೀತಿ ದರ್ಶನ್ ವಿಭಿನ್ನ ಆ್ಯಕ್ಟಿಂಗು, ಹಳ್ಳಿ ಸೊಗಡು ಹೇಗನ್ನಿಸ್ತು ಮತ್ತು ನಿಮ್ಮ ಅನುಭವ ಏನು ಸಿನಿಮಾದಲ್ಲಿ? ಆ್ಯಕ್ಚುಲಿ ಇದು ಸಕ್ಕದು ನನಗೆ ಇದು ಮೊದಲನೇ ಅನುಭವ ಅಂತಂದರೆ ಈ 70s 80s ಮಾಡೋಂಥ ಸಿನಿಮಾನ ನಮ್ಮ ಬಾಸ್ ಆ್ಯಕ್ಚುಲಿ ಅವರು ಈ ಸಿನಿಮಾಗಂತಲೇ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನೀವು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ. ಪ್ರತಿ ಸೀನಲ್ಲಾಗಲಿ ಪ್ರತಿಯೊಂದು ಎಮೋಷನಲ್ಲಾಗಲಿ ಎಲ್ಲನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವತ್ತು ಏನೇ ಇದ್ರೂ ಕೂಡ ಈ ಸಿನಿಮಾ ಈ ರೀತಿ ಇದೆ ಅಂತಂದರೆ ಅದಕ್ಕೆ ಮೇಯ್ನು ಡಿ ಬಾಸೇ ಕಾರಣ. ಈ ಥರ ಒಂದು ಆ್ಯಕ್ಟ್ ಮಾಡಿರ್ತಾರೆ ದರ್ಶನ್ ಅವರು ಅಂತ? ಇಲ್ಲ ಆ್ಯಕ್ಚುಲಿ ಫಸ್ಟ್ ಅವ್ರು ನಾವು ನರೇಷನ್ ಕೊಟ್ಟಾಗಲೇ ಫಸ್ಟ್ ನರೇಷನಲ್ಲೇ ಅವರು ಇದನ್ನು ಓಕೆ ಮಾಡಿದ್ದು. ಯಾಕಂದರೆ ಅವರು ಆ ಸ್ಕ್ರಿಪ್ಟ್ ಕೇಳ್ತಿದ್ದಂಗೆ ಅವರು ಫಸ್ಟ್ ಇದರಲ್ಲೇ ಓಕೆ ಮಾಡಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ತರುಣ್ ಸುಧೀರ್. ಥ್ಯಾಂಕ್ ಯು ಸೊ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.